ಸಂಸತ್ಗಿರೋ ಪ್ರೊಟೆಸ್ಟ್ ಅನ್ನ ಮಾಡಕ್ಕೆ ಕರ್ನಾಟಕದಿಂದ 150 ಜನ ನಮ್ಮ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಫೀಸ್ ಬೇರರ್ಸ್ ಎಲ್ಲರೂ ಕೂಡ ಇವತ್ತು ಬಂದಿದ್ವಿ. ಏನು ನಮ್ಮ ರಾಷ್ಟ್ರದ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಆಗಿರ್ಬೇಕು ನಮ್ಮ ಸಂಸದು. ಆ ಸಂಸದ್ ಮೇಲೆ ಇವತ್ತು ಅಟ್ಯಾಕ್ ಆಗಿದೆ. ಅದನ್ನ ಕೂಡ ಒಬ್ಬ ಬಿಜೆಪಿ MP ಪ್ರತಾಪ್ ಸಿಂಹನವರು ಪಾಸನ್ನ ಕೊಟ್ಟಿದ್ದಾರೆ. ಇಲ್ಲಿ ತನಕ ಅವ್ರನ್ನ ಕರೆದು ಒಂದು ಎನ್ಕ್ವೈರಿ ಆಗಿಲ್ಲ, ಒಂದು ಕೇಳಿ ಆಗಿಲ್ಲ. ಆದ್ರೂ ಏನಾದ್ರೂ ಅದು ಒಂದು ಕಾಂಗ್ರೆಸ್ MP ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ಟಿರೋದು. ಅದ್ರಲ್ಲೂ ಅವ್ರೇನೋ ಮುಸ್ಲಿಂ ಆಗ್ಬಿಟ್ಟಿದ್ರೆ ಇದಕ್ಕಿಂತ ಜಾಸ್ತಿ ಇಡೀ ಭಾರತದ ಮೇಲೆ ಟೆರರಿಸ್ಟ್ ಅಂತ ಸ್ಟಿಚ್ ಮಾಡಿರೋರು. ಆದ್ರೆ ಒಬ್ಬ ಬಿಜೆಪಿನ ಸಂಸದ MP ಪ್ರತಾಪ್ ಸಿಂಹನ್ ಪಾಸ್ ಕೊಟ್ಟಿದ್ದಾರೆ. ಇಲ್ಲಿ ತನಕ ಒಂದೇ ಒಂದು ಎನ್ಕ್ವೈರಿ ಆಗಿಲ್ಲ. 139 ಆಪೋಸಿಷನ್ MPs ನ ಸಸ್ಪೆಂಡ್ ಮಾಡಿದ್ದಾರೆ. ಇದೇ ಪಾರ್ಲಿಮೆಂಟ್ ಅಲ್ಲಿ 139 ಜನನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆದ್ರೆ ತಪ್ಪು ಮಾಡಿರುವಂತ ಒಬ್ಬ ಬಿಜೆಪಿ MP ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಕಗ್ಗುಲೆ ಆಗ್ತಾ ಇದೆ. ಇದನ್ನ ಖಂಡಿಸಿ ಯುವ ಕಾಂಗ್ರೆಸ್ ಹೋರಾಟ ಮಾಡುತ್ತೆ. ಮುಂದೆ 25ನೇ ತಾರೀಕು ಕರ್ನಾಟಕದಲ್ಲಿ ಮೈಸೂರಲ್ಲಿ ಪ್ರತಾಪ್ ಸಿಂಹನ ಆಫೀಸ್ ಕಚೇರಿಯನ್ನ ಮುತ್ತಿಗೆ ಹಾಕಕ್ಕೆ ಕರ್ನಾಟಕ ಯುವ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಂಡಿದೆ. ಮುಂದೆ ಡಿಸೆಂಬರ್ 24ನೇ ತಾರೀಕು ನಾವು ಮುತ್ತಿಗೆ ಹಾಕ್ತೀವಿ. ಥ್ಯಾಂಕ್ ಯು.